ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೋಡಿ, ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ಖರ್ಜೂರದ ಹೋಳಿಗೆ ಜೊತೆಗೆ ಬಂದಿದ್ದೀನಿ. ನೋಡಿ, ಖರ್ಜೂರ ತೊಗೊಂಡಿದ್ದೀನಿ ನಾನು. ಲಯನ್ ಡೇಸ್ ಖರ್ಜೂರ ಇದು. ಈಗ ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಒಳಗಡೆ ಬೀಜ ಇದೆ. ಬೀಜ ಎಲ್ಲ ತೆಕ್ಕೋಬೇಕು. ಬೀಜ ಎಲ್ಲ ತೆಕ್ಕೊಬಿಡೋಣ. ತೆಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಫಸ್ಟು ಇದು ಕಣಕ ಕಲಸಿಟ್ಬಿಡ್ತೀನಿ. ನಾನು ಇದು ಹಾಕ್ಕೊಂಡಿರೋದು ಗೋಧಿ ಹಿಟ್ಟು, ಚಿರೋಟಿ ರವೆ ಹಾಕ್ಕೊತೀನಿ. 1-2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಚಿರೋಟಿ ರವೆ ಹಾಕ್ಕೊತೀನಿ. ನಾನು ಮೈದೆ ಹಿಟ್ಟು ಹಾಕ್ಕೊಂಡಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಮೈದೆ ಹಿಟ್ಟು ಹಾಕ್ಕೊಂಡಿಲ್ಲ. 1-2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ಪು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಅರಿಶಿಣದ ಪುಡಿ, ಒಂದು ಚುಟ್ಕಿ ಉಪ್ಪು ಎಲ್ಲನೂ ಹಾಕ್ಕೊಂಡು ನೋಡಿ, ಇನ್ನೊಂದು 1/4 ಕಪ್ ಹಾಕ್ಕೊಂಡಿದ್ದೀನಿ. 2.5 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ಪು ಚಿರೋಟಿ ರವೆ, ಒಂದು ಚುಟ್ಕಿ ಅರಿಶಿಣ, ಒಂದು ಚುಟ್ಕಿ ಉಪ್ಪು ಹಾಕ್ಕೊಂಡೀಗ ನೋಡಿ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಮಿಕ್ಸ್ ಆಯಿತು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಕಲಿಸ್ಕೋಬೇಕು. ಯಾವುದೇ ಹಿಟ್ಟಾದರೂ ಒಂದು ಸಲ ನೀರು ಹಾಕ್ಕೋಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಅಂದ್ರೆ ಈ ಥರ ಕಲಿಸ್ಕೋಬೇಕು. ಹಿಂಗೆ ಚೆನ್ನಾಗಿ ಕಲಸಿ ನಾದಿ ಇಟ್ಬಿಟ್ರೆ ಚೆನ್ನಾಗಿ ಅಳ್ಕೋತದೆ. ಒಂದು 2 ಅವರ್ಸು 3 ಅವರ್ಸ್ ನೆಂದರೆ ಚೆನ್ನಾಗಿ ಕಣಕ ಭಾರಿ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡೋಕ್ಕೆ. ಈಗ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಕಲಸಿಡೋಣ. ಕುಡಿಬೇಕು ಚೆನ್ನಾಗಿ ಎಣ್ಣೆ ಎಲ್ಲ. ಚಿರೋಟಿ ರವೆ ಹಾಕಿದ್ದೀನಲ್ಲ, ಅದೆಲ್ಲ ಚೆನ್ನಾಗಿ ಅಳ್ಳಬೇಕು. ಚೆನ್ನಾಗಿ ನೀರು ಕುಡಿದು ಚೆನ್ನಾಗಿ ಎಣ್ಣೆ ಒಳಗೆ ಎಣ್ಣೆ ಹಾಕಿಟ್ಬಿಟ್ರೆ ಚೆನ್ನಾಗಿ ಮೆತ್ತಗೆ ಅಳ್ಳುತ್ತೆ. ಸಾಫ್ಟಾಗಿರುತ್ತೆ, ತಟ್ಟಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಈಗ ಅದಕ್ಕೆ ಕಲಿಸ್ಕೋಬೇಕು. ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ತಟ್ಟಿಟ್ಬಿಡೋಣ. ಒಣಗಲ್ಲ ಹಾಗಾದರೆ. ಚೆನ್ನಾಗಿ ಕಣಕ ಚೆನ್ನಾಗಿ ರೆಸ್ಟ್ ಮಾಡುತ್ತೆ. ರೆಸ್ಟ್ ಆದರೆ ತುಂಬ ಚೆನ್ನಾಗಿ ಅಳ್ಕೊಂಡು ಮೇಲೆ ಬರುತ್ತೆ. ಈ ಥರ ತಟ್ಟಿಬಿಟ್ಟು ಚೆನ್ನಾಗಿ ಎಣ್ಣೆ ಕುಡಿಯೋಂಗೆ ಇಟ್ಬಿಡೋಣ. ಈಗ ನೋಡಿ, ಒಂದು ಪ್ಲೇಟ್ಗೆ ಮುಚ್ಚಿ ಇಟ್ಬಿಡ್ತೀನಿ. ಈಗ ಒಂದು 2-3 ಗಂಟೆ ಅಳ್ಳಿ. ಈಗ ನೋಡಿ, ಇದರದ್ದು ಬೀಜ ಎಲ್ಲ ತೆಗೆದಿಟ್ಕೊಂಬಿಡೋಣ. ಆ ಥರ ಬೀಜ ಇರುತ್ತೆ, ಎಲ್ಲ ಬೀಜ ಎಲ್ಲ ತೆಗೆದು ಬಿಡಬೇಕು. ಆ ಥರ ಎಲ್ಲ ತೆಕ್ಕೋಬೇಕು. ಈಗ ನೋಡಿ, ಎಲ್ಲ ತೆಗೆದಾಗಿದೆ. ನೀರು ಹಾಕ್ಕೊಳ್ಳೋಣ. ಅದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಈಗ ನೋಡಿ, 1-1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಹಾಕ್ಸ್ಕೊಂಬಿಟ್ಟಿದ್ದೀನಿ. ತಣ್ಣಗಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. 3 ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ತುಂಬ ಈಸಿ ಮಾಡೋದು ಇದು ಖರ್ಜೂರದ ಒಬ್ಬಟ್ಟು. ಎಲ್ಲರೂ ಬೇಳೆ ಒಬ್ಬಟ್ಟು ಮತ್ತು ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಬೇಳೆದು ಎಲ್ಲ ಮಾಡ್ತಾರೆ. ನಾನು ಇದಿರಲಿ ಟೇಸ್ಟಿಗೆ ಚೆನ್ನಾಗಿರ್ತದೆ, ಟೇಸ್ಟ್ ತಿನ್ನೋಕ್ಕೂ ಅಂದ್ಬಿಟ್ಟು ಖರ್ಜೂರದ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಈಗ ಬಾಣಲಿಗೆ ತುಪ್ಪ ಹಾಕ್ಕೊಂಡು ಬಾದಾಮಿ ಹುರ್ಕೋತಾ ಇದ್ದೀನಿ. ಗೋಡಂಬಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು, ಸೀಸ್ಬಾರ್ದು. ಈ ಥರ ಹುರ್ಕೊಂಡು ಗಸಗಸೆ ಹಾಕ್ಕೋತಾ ಇದ್ದೀನಿ, 1-2 ಸ್ಪೂನಷ್ಟು. ಬಿಸಿಗೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ಸಾಸಿವೆ ಗಸಗಸೆ ಹಾಕ್ಕೊಂಡ್ರೆ
ಆ ಬಿಸಿಗೇ ಬಿಂದೋಗುತ್ತೆ. ಹಿಂಗೆ ನೋಡಿ ಆರಕ್ಕೆ ಇಟ್ಟಿದ್ದೆ. ತಣ್ಣಗಾದ್ಮೇಲೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಪೌಡ್ರನ್ನ ಒಂದು ಪಾತ್ರೆಗೆ ಇಟ್ಬಿಟ್ಟು ಖರ್ಜೂರ ತಣ್ಣಗಾಗಿದೆ. ಖರ್ಜೂರ ರುಬ್ಕೊಂಬಿಡೋಣ. ಈಗ ಅದರಲ್ಲೇ ನೀರಿರುತ್ತೆ, ಒಂಚೂರು ನೀರು ಹಾಕ್ಕೊಳ್ಬೇಕಾದ್ರೆ ರುಬ್ಕೋಬೋದು. ಈಗ ಕರೆಕ್ಟಾಗಿ ಬಂದಿದೆ ಇದು. ಈಗ ಅದೇ ಬಾಣಲಿಗೆ ಖರ್ಜೂರ ರುಬ್ಬಿರೋ ಮಿಶ್ರಣ ತೆಗೆದು ಹಾಕ್ಕೊಳ್ಳೋಣ. ಕುದಿಸ್ಕೋಬೇಕು ಸ್ಟೌವಲ್ಲಿ. ಮತ್ತೆ 2 ಸಲ ಆಯಿತು ತಗೊಂಡು ಹಾಕ್ಕೊಂಡೆಲ್ಲನೂ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಬಳ್ದು ಮಿಕ್ಸಿಗೆ ಒಂಚೂರು ನೀರು ಹಾಕಿ ತೊಳೆದು ಹಾಕ್ಕೊಂಡಿದ್ದೀನಿ ಎಲ್ಲನೂ. ಈ ಸ್ಟವ್ ಆನ್ ಮಾಡಿಕೊಂಡು ಕುದಿಯೋಕೆ ಇಟ್ಬಿಡೋಣ. ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದು ಗಟ್ಟಿ ಬರಬೇಕು. ಹೂರಣದ ಅದಕ್ಕೆ ಬರೋಂಗೆ ಕುದಿಸ್ಕೋಬೇಕು ಚೆನ್ನಾಗಿ. ಈಗ ನೋಡಿ ಚೂರು ಬೆಲ್ಲ ಹಾಕ್ಕೋತಾಯಿದ್ದೀನಿ. ನಾನು ಯಾಕೆ ಒಂಚೂರು ಬೆಲ್ಲ ಹಾಕ್ಕೋತಾಯಿದ್ದೀನಿ ಅಂದರೆ ಖರ್ಜೂರದಲ್ಲೇ ಸ್ವೀಟ್ ಇರುತ್ತೆ, ಹಾಕಬಾರ್ದು. ಇದು ಏನಕ್ಕೆ ಹಾಕ್ಕೋತೀನಿ ಅಂದರೆ ಬಾದಾಮಿ ಗೋಡಂಬಿ ಹಾಕ್ಕೊಂಡಿದ್ದೀನಲ್ಲ ಗಸಗಸೆ, ಅದರಿಂದ ಸ್ವಲ್ಪ ಬೆಲ್ಲ ಹಾಕ್ಕೋತಾಯಿದ್ದೀನಿ. ಅದಕ್ಕೆ ಈಕ್ವಲ್ ಆಗಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೋತೀನಿ. ಇಲ್ಲಾಂದ್ರೆ ತುಂಬ ಸಪ್ಪೆ ಆಗುತ್ತೆ ಅಂದ್ಬಿಟ್ಟು. ತೀರಾ ಸಪ್ಪೆ ಆದರೂ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಖರ್ಜೂರದಲ್ಲೇ ಸ್ವೀಟ್ ಅಂಶ ಇರುತ್ತೆ, ಹಂಗಾಗಿ ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ಬಾದಾಮಿ ಗೋಡಂಬಿ ಇದೆಲ್ಲ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಹಾಕಬೇಕು. ಗಸಗಸೆ ಎಲ್ಲ ಹಾಕಿರ್ತೀನಲ್ಲ, ಹಾಗಾಗಿ ನೋಡಿ ಆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಆ ಪೌಡ್ರ್ ಹಾಕ್ಕೋತಾಯಿದ್ದೀನಿ. ಈಗ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅರ್ಧ ಬೆಂದಾದಮೇಲೆ ಪೌಡ್ರ್ ಸುರಿದು ಮಿಕ್ಸ್ ಮಾಡ್ಕೊಂಡು ಹಿಂಗೆ ಚೆನ್ನಾಗಿ ಕುದಿಸ್ಕೋಬೇಕು. ಮಧ್ಯೆ ತುಪ್ಪ ಹಾಕ್ಕೋತಾ ಇರಬೇಕು. ಹಿಂಗೆಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸಣ್ಣ ಉರಿಲಿ. ಈಗ ಸ್ವಲ್ಪ ಬೆಂದಾದ್ಮೇಲೆ ಸಣ್ಣ ಉರಿ ಹಾಕ್ಕೋಬೇಕು. ಆ ಥರ ನೋಡಿ ನೋಡಿದ್ರೆ ಕುದಿಸಿ ಚೆನ್ನಾಗಿ ಇಟ್ಟಿದ್ದು ತಣ್ಣಗಾಯ್ತು. ಈಗ ಉಂಡೆ ಕಟ್ಟಿ ಇಟ್ಕೊಂಬಿಡೋಣ. ಈ ಥರ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ನೋಡಿದ್ರೆ ಎಷ್ಟು ಉಂಡೆ ಆದವು. ಈಗ ನೋಡಿ ಕಣ್ಕ ಕಲಸಿ ಮಡಗಿದ್ನಲ್ಲ, ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ, ಎಷ್ಟು ಮೇಕ್ ಬಂದಿದೆ ಅಂತ. ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕೋದು ಮರೆತುಬಿಟ್ಟು ಉಂಡೆ ಕಟ್ಟಿದ್ದೆ. ಅದಕ್ಕೋಸ್ಕರ ಏಲಕ್ಕಿ ಪುಡಿ, ಒಣಶುಂಠಿ ಪುಡಿ ಹಾಕ್ಕೋತಾಯಿದ್ದೀನಿ. ಮತ್ತು ಉಂಡೆ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಹೊಂದ್ಕೋಬೇಕಲ್ಲ, ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ನಾನು ಕಲಿಸುವಾಗ ಉಂಡೆ ಕಟ್ಟುವಾಗ. ಈಗ ಅದು ಉಂಡೆ ಕಟ್ಟಾಯಿತು. ಮತ್ತು ಈಗ ಹೂರಣ ಕಣ್ಕ ತೊಗೊಂಡು ಹೂರಣ ಹಾಕ್ಕೊಂಡು ಮುಚ್ಚಿ ಹೋಳಿಗೆ ಮಾಡೋಣ. ಈಗ ನೋಡಿ ಈ ಥರ ತಟ್ಕೊಂಡು ಈ ಥರ ಅಗಲ ಮಾಡ್ಕೋಬೇಕು. ಕಣ್ಕನ ಅಗಲ ಮಾಡಿಕೊಂಡು ಒಂದೊಂದು ಉಂಡೆ ಇಟ್ಕೊಂಡು ಫುಲ್ಲು ಫಿಲಪ್ ಮಾಡ್ಕೋಬೇಕು. ಅದನ್ನು ಹೋಳಿಗೆ ತಟ್ಟ ಈ ಸೀಟ್ ಮೇಲೆ ನಾನು ಇಟ್ಕೊಂಡು ತಟ್ಕೊತಾಯಿದ್ದೀನಿ. ಕೈಲೂ ಇಟ್ಕೊಂಡು ಮುಚ್ಕೋಬೋದು. ಕಣ್ಕ ಹೂರಣಕ್ಕೆ ಈ ಥರನೂ ಮಾಡ್ಕೋಬೋದು, 2 ಥರನೂ ಮಾಡ್ಕೋಬೋದು. ನಾನಿವತ್ತು ಮಿಷನಲ್ಲಿ ಮಾಡ್ತಾಯಿದ್ದೀನಿ. ಹೋಳಿಗೆನ ಕೈಲಿ ತಟ್ತಾಯಿಲ್ಲ, ಮಿಷನಲ್ಲೇ ಮಾಡ್ಕೋತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತವೆ. ಮೇಲೆ ಬಂದಿದ್ದ ಆ ಥರ ಕಣ್ಕ ತೆಗೆದು ಬಿಡಬೇಕು. ಜಾಸ್ತಿಯಾಗಿದ್ದ ಹಾಕ್ಕೊಂಡ್ರೆ ಸುಮ್ಮನೆ ಅದು ಬರೀ ಕಣ್ಕನೇ ಇದ್ದರೆ ಹೋಳಿಗೆ ಚೆನ್ನಾಗಲ್ಲ. ಹಾಗಾಗಿ ಮೇಲೆ ಬಂದಿದ್ದು ತೆಗೆದು ಬಿಡ್ಬೇಕದ. ಈ ಥರ ಎಲ್ಲ ನೈಸ್ ಗುಂಡೆ ಕಟ್ಕೊಂಡು ಸೀಟ್ಗೆ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಈಗ ಇನ್ನೊಂದು ಪೇಪರ್ ಇಟ್ಕೊಂಡು ಮಿಷನ್ಗೆ ಹಾಕ್ಕೊಂಡು ತಿರುಗಿಸಿದ್ರೆ ನಮಗೆ ಎಷ್ಟು ಸೈಜಲ್ಲಿ ಬೇಕು, ಯಾವ ದಪ್ಪದಲ್ಲಿ ಬೇಕು ಮಾಡಿಕೊಂಡು ಇಟ್ಕೋಬೋದು. ನೋಡಿ ಆ ಥರ ಇನ್ನೊಂದು ಸೀಟು ಎಣ್ಣೆ ಹಾಕ್ಬಿಟ್ಟು ಈ ಥರ ಮೇಲೆ ಕವರ್ ಮಾಡ್ಕೋಬೇಕು. ಈಗ ಮಿಷನ್ಗೆ ಹಾಕ್ಕೊಂಡು ಒತ್ಕೊಳ್ಳೋಣ. ಈ ಥರ ಇಟ್ಬಿಟ್ಟು ಒಂದೆರಡು ಸುತ್ತಿಸ್ಬಿಟ್ಟು
ಟೈಟ್ ಮಾಡಿದ್ರೆ ಸಾಕು, ಅದೇ ಹೋಳಿಗೆ ಬರುತ್ತೆ. ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬರುತ್ತೆ ನೋಡಿ. ಈಗ ಆಯಿತು, ತೆಕ್ಕೊಳ್ಳೋಣ. ಈಗ ಕಲ್ಲು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಹೋಳಿಗೆ ಅಂತ. ಮಿಷನ್ನಲ್ಲಿ ಹೋಳಿಗೆ ಮಾಡಿದ್ದು ಇಷ್ಟು ಚೆನ್ನಾಗಿ ಬಂದಿದೆ. ಹೋಳಿಗೆ ಎಷ್ಟು ತೆಳ್ಳಗೆ ಬಂದಿದೆ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಸುಲಭ ಮಾಡೋದು. ನೋಡಿ ಕಲ್ಲು ಬಿಸಿಯಾಗಿದೆ, ಹಾಕೋಣ. ಈಗ ಕಲ್ಲು ಮೇಲೆ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಹಾಕೋಣ. ಎಣ್ಣೆ ಸವರ್ಕೋಬೇಕು ಹೋಳಿಗೆಗೆ. ಏನೇ ಆದ್ರೂ ಎಣ್ಣೆ ಹಾಕಬೇಕು ಮೇಲೆ. ಈ ಥರ ಹಿಂಗೆ ಹಾಕ್ಬಿಟ್ಟು ಅದು ಬಿಸಿ ಆದ ತಕ್ಷಣ ಪೇಪರ್ ಬರುತ್ತೆ, ಪೇಪರ್ ತೆಗೆದುಬಿಡ್ಬೋದು. ಆ ಥರ ಸರಿಯಾಗಿ ಕೂತಿರಲಿಲ್ಲ, ಕಚ್ಕೊಂಡು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂತು ಅಂತ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹೀಗೆ ಮೇಲೆ ಎಣ್ಣೆ ಸವರಬೇಕು. ಮೇಲೆ ಬೆಂದಾದಮೇಲೆ ಎಣ್ಣೆ ಸವರ್ಕೊಂಡು ತಿರುವಾಗಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬರ್ತವೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದವು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಬೆಂದಿದೆ, ತೆಗೆದು ಇಟ್ಕೊಳ್ಳೋಣ. ಈಗ ಮತ್ತಿನ್ನೊಂದು ಮಿಷನ್ಗೆ ಹೊತ್ಕೊಂಡು ಹಾಕಿದ್ದೀನಿ. ಈಗ ನೋಡಿ ಆ ಥರ ಕಲ್ಲು ಬಿಸಿ ಆದ ಸಾಕು, ಅದೇ ಬಂದ್ಬಿಡ್ತದೆ ಪೇಪರ್. ನೋಡಿದ್ರಿ ಅಲ್ವಾ? ಇಷ್ಟ ಆಯ್ತಲ್ವ ನಿಮಗೆ? ಇದೇ ಥರ ಹೆಂಗೆ ಎಷ್ಟು ಈಸಿಯಾಗಿ ಮಾಡ್ಬೋದು. ಮಕ್ಕಳು ದೊಡ್ಡವ್ರಿಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ ಈ ಹೋಳಿಗೆ. ಕಜ್ಜೋದ ಹೋಳಿಗೆ ತುಂಬ ಹೆಲ್ತಿ ಹೋಳಿಗೆ ಇದು, ತುಂಬ ವಿಟಮಿನ್ ಇರೋ ಅಂಥದ್ದು. ಮಾಡಿ ನೀವು ಹೆಂಗೆ ಬಂತು ಅಂತ ಹೇಳಿ. ನಾನು ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಮಾಡಿ ನಿಮಗೆ ತೋರಿಸಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಅಂತ. ಮಾಡಿ ಹೆಲ್ತಿ ಫುಡ್ಡು ಮಿಸ್ ಮಾಡ್ಕೋಬೇಡಿ. ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನನಗೂ ಕಮೆಂಟ್ ಹಾಕಿ, ನನಗೂ ತೋರಿಸಿ. ನಾನು ಖುಷಿ ಪಡ್ತೀನಿ ಮಾಡಿ ಹಾಕಿದ್ದೀರಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದವೆ ಅಂತ. ತುಂಬ ತೆಳ್ಳಗೂ ಮಾಡ್ಬೋದು, ದಪ್ಪಕ್ಕೂ ಮಾಡ್ಬೋದು, ನಮ್ಗೆ ಹೆಂಗೆ ಬೇಕೋ ಹಾಗೆ. ನಿಮ್ಮ ಚಾಯ್ಸು. ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ, ದಪ್ಪಕ್ಕೆ ಬೇಕಾದ್ರೆ ದಪ್ಪಕ್ಕೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಅದು ಮಾಡ್ಕೊಳ್ಳೋದು. ಮತ್ತು ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತಗೊಬರ್ತೀನಿ. ಅಲ್ಲಿ